ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಥಿತಿ ಏನಿದೆ, ಅವರ ಪ್ರೆಸೆಂಟ್ ಇಮೋಷನ್ಸ್ ಏನಾಗಿದೆ, ಕರೆಂಟ್ ಎನರ್ಜೀಸ್ ನಿಮ್ಮ ಕಡೆಗೆ ಏನಾಗಿದೆ, ಕಾಂಟ್ಯಾಕ್ಟ್ ಇರಬಹುದು ಇಲ್ಲದೆ ಇರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕಾಂಟ್ಯಾಕ್ಟ್ ಆಗಿರಬಹುದು, ಎನಿಥಿಂಗ್ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಎರಡರಲ್ಲಿ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಅವರ ಮನಸ್ಥಿತಿ ನಿಮ್ಮ ಕಡೆಗೆ ಏನಾಗಿದೆ, ರೀಕನ್ಸಿಲಿಯೇಷನ್ ಆಗುತ್ತಾ ಅಕಸ್ಮಾತ್ ನೀವಿಬ್ಬರು ದೂರ ಆಗಿದ್ರೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಗೂ ಇಸ್ ಇಟ್ ವರ್ತ್ ಇಟ್ ಫಾರ್ ಯು ಮತ್ತು ದೈವದಿಂದ ಮೆಸೇಜಸ್ ಕೂಡ ಹೇಳ್ತಾ ಹೋಗ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಈಗ ನಾನು ಫಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯ ಮನಸ್ಥಿತಿ ಏನಾಗಿದೆ ನಿಮ್ಮ ಕಡೆಗೆ, ಈ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಇದು ನಿಮಗೆ ವರ್ತ್ ಇದೆಯಾ ಅದನ್ನು ಫಸ್ಟ್ ಚೆಕ್ ಮಾಡೋಣ. ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಮನಿ ಇನ್ವೆಸ್ಟ್ಮೆಂಟ್. ಈ ಒಂದು ರಿಲೇಷನ್ಶಿಪ್ನಲ್ಲಿ ಮನಿ ಇನ್ವೆಸ್ಟ್ಮೆಂಟ್ ಆಗಿದೆ, ಟೈಮ್ ಇನ್ವೆಸ್ಟ್ಮೆಂಟ್ ಕೂಡ ಆಗಿದೆ. ಹಾಗೂ ಒಂದು ಬುನಾದಿ ಅಂತೂ ಇದೆ. ಅಂದರೆ ನಿಮ್ಮ ಕಡೆಯಿಂದ ನೀವು ಎಲ್ಲ ರೀತಿಯಾದ ಪಾಸಿಟಿವ್ ಎಫರ್ಟ್ಸ್ನ ಹಾಕಿದ್ದೀರಾ ಅಂತ ನಾನು ಹೇಳ್ಬೋದು. ಬಿಕಾಸ್ ಫಸ್ಟ್ ಕಾರ್ಡೇ ಆ ಥರ ಒಂದು ಪಾಪಪ್ ಆಗಿದೆ. ತುಂಬ ಸೀರಿಯಸ್ ಆಗಿ ನೀವು ಈ ಒಂದು ರಿಲೇಷನ್ಶಿಪ್ಗೆ ಡೆಡಿಕೇಶನ್ನ ಕೂಡ ತೋರಿಸಿದ್ದೀರಾ, ಎಫರ್ಟ್ಸ್ ಹಾಕಿದ್ದೀರಾ. ಮತ್ತು ಅವರ ಮೈಂಡ್ ಮೆಸೇಜಸ್ ಕೂಡ ನಾನು ನಿಮಗೆ ಹೇಳಿಬಿಡ್ತೀನಿ. ಅವರ ಮನಸ್ಸಿನ ಮಾತೇನಾಗಿದೆ ನಿಮ್ಮ ಕಡೆಗೆ, ಅವ್ರಿಗೇನು ಹೇಳಬೇಕು ಅನ್ನಿಸ್ತಾ ಇದೆ, ಇದ್ರ ಬಗ್ಗೆನೂ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ ನೋಡೋಣ. ಫಸ್ಟ್ ಟ್ಯಾರೋ ಚೆಕ್ ಮಾಡಿಬಿಡ್ತೀನಿ, ಆಮೇಲೆ ಹೇಳ್ತೀನಿ. ಸೊ ಇದು ಸ್ಪೆಷಲ್ ಮೆಸೇಜ್ ಆಗಿದೆ. ಇದರ ಅರ್ಥ ಏನು ಅಂದರೆ, ನಿಮ್ಮ ಕಡೆಯಿಂದ ಯು ಹ್ಯಾವ್ ಸೀರಿಯಸ್ಲಿ ಪುಟ್ ಅ ಲಾಟ್ ಆಫ್ ಟೈಮ್, ಎನರ್ಜಿ, ಪಾಸಿಟಿವ್ ಎಮೋಷನ್ಸ್ ನಿಮ್ಮ ಕಡೆಯಿಂದ. ಓಕೆ, ಇವರ ಇಮೋಷನ್ಸ್ ಏನಾಗಿದೆ ನಿಮ್ಮ ಕಡೆಗೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಓಕೆ, ಗುಡ್ ನ್ಯೂಸ್ ಏನಾಗಿದೆ ಅಂದರೆ, ಇಲ್ಲಿ ಯಾವ ಒಂದು ಕಾರ್ಡ್ ಕೂಡ ನೆಗೆಟಿವ್ ಆಗಿ ಬಂದಿಲ್ಲ. ಇದರ ಅರ್ಥ ಏನಾಗಿದೆ ಅಂದರೆ, ಅವರ ಒಂದು ರಿಲೇಷನ್ಶಿಪ್ ಇದೆಯಲ್ಲ, ನೀವು ಹೇಗೆ ಅವ್ರನ್ನ ನಂಬಿದರೆ ಅವರು ನಿಮ್ಮನ್ನು ಹಾಗೆ ನಂಬಿದರು. ನಾನು ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜಿನ ಪಿಕ್ ಮಾಡ್ತಾ ಇಲ್ಲ. ಈ ವ್ಯಕ್ತಿ ಯಾವುದೇ ರೀತಿಯಾದ ದುರುದ್ದೇಶ ಅಥವಾ ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು ನಿಮ್ಮ ಹತ್ರ ಬಂದಿಲ್ಲ, ಅದೊಂದು ವಿಚಾರ. ಹಾಗೂ ಈಗ ಅಕಸ್ಮಾತ್ ನೀವು ಅವರು ದೂರ ಆಗಿದ್ದೀರಾ ಅಂದರೆ ಮೇ ಬಿ ಅದು ಒಂದು ರೀಸನ್ಗೆ ಆಗಿರುತ್ತೆ ಅಂತ ಹೇಳ್ತೀನಿ. ಚಾನ್ಸಸ್ ಕೂಡ ಇದೆ ರೀಕನ್ಸೈಲ್ ಆಗೋಕ್ಕೆ ಅಂತ ಕೂಡ ನಾನು ಸ್ಟ್ರಾಂಗಾಗಿ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ವ್ಯಕ್ತಿ ನಿಮ್ಮನ್ನ ತುಂಬ ವ್ಯಾಲ್ಯೂ ಮಾಡ್ತಾರೆ. ನಿಮ್ಮನ್ನು ಬಿಟ್ಟಿರೋಕ್ಕೆ ಈ ವ್ಯಕ್ತಿ ಕೈಲಿ ಆಗೋದಿಲ್ಲ. ಇಮೋಷ್ನಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಅಂದರೆ ಅವರು ಕೂಡ ನಿಮ್ಮನ್ನು ಹಚ್ಕೊಂಡಿದ್ದಾರೆ, ನೀವು ಕೂಡ ಅವ್ರನ್ನ ಹಚ್ಕೊಂಡಿದ್ದೀರಾ. ನೀವಿಬ್ಬರು ಬೇರ್ಪಡೆ ಆಗೋದು ಕಷ್ಟ ಆಗುತ್ತೆ. ಇದು ಒಂಥರ ಸೋಲ್ಮೇಟ್ ಕನೆಕ್ಷನ್ ಅಂತ ಕೂಡ ಹೇಳ್ಬೋದು. ಬಿಕಾಸ್ ನೀವು ಅವರು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ಮಾತುಕತೆ ಜಾಸ್ತಿ ಆಗಿದೆ, ಕಮ್ಯುನಿಕೇಷನ್ ಅಂತೂ ಅಮೇಝಿಂಗ್ ಆಗಿತ್ತು ಪಾಸ್ಟ್ನಲ್ಲಿ. ಪ್ರೆಸೆಂಟ್ನಲ್ಲೂ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಯಾವುದೋ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಮನಸ್ತಾಪ ಆಗಿದೆ, ಆದರೆ ಅದು ಸರಿ ಹೋಗುತ್ತೆ ಅಂತಲೇ ಕಾರ್ಡ್ ಪೈಲ್ನಲ್ಲಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅಂಡರ್ ಮೈ ಅಂಬ್ರೆಲಾ ಅಂತ ಬರ್ತಾ ಇದೆ. ಒಂದೇನಾಗಿದೆ ಇಲ್ಲಿ ಅಂದರೆ, ನೀವು ನಿಮ್ಮ ಒಂದು ಪ್ರಾಬ್ಲಮ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ತುಂಬ ಪಾಸಿಟಿವ್ ಆಗಿದ್ರಿ. ಓಕೆ, ಓವರ್ ಪ್ರೊಟೆಕ್ಟಿವ್ ಮಾಡ್ತಾಯಿದ್ರಿ. ಈ ಒಂದು ರಿಲೇಷನ್ಶಿಪ್ನಲ್ಲಿ ಒಬ್ಬರಿಗೆ, ನಿಮ್ಮಲ್ಲಿ ನೀವಾದರೂ ಆಗಿರ್ಬೋದು ಅವರಾದರೂ ಆಗಿರ್ಬೋದು, ತುಂಬಾ ಒಂದು ಏನು ಹೇಳ್ತಾರೆ, ಕೇಜ್ಡ್ ಫೀಲಿಂಗ್ ಅಂದರೆ ಕಟ್ಟಾಕಿರುವ ಹಾಗೆ ಒಂದು ಸಫೋಕೇಷನ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಫ್ರೀಡಮ್ ಇಲ್ಲ ನನಗೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ಅಂತ ನಿಮಗನ್ಸಿರ್ಬೋದು ಅಥವಾ ಅವ್ರಿಗನ್ಸಿರ್ಬೋದು. ನಾನು ಪಿಕ್ ಏನು ಮಾಡ್ತಾಯಿದ್ದೀನಿ ಅಂದರೆ, ಆ ವ್ಯಕ್ತಿಗನ್ಸಿದೆ, ಆ ಒಬ್ಬ ವ್ಯಕ್ತಿಗನ್ಸಿದೆ ನೀವು ತುಂಬ ಕಂಟ್ರೋಲ್ ಮಾಡ್ತಾಯಿದ್ದೀರಾ. ಹಾಗೂ ಅವರ ಲೈಫ್ನ ನಿಮಗೆ ಬೇಕಾಗಿರೋ ಹಾಗೆ ಚೇಂಜ್ ಮಾಡ್ತಾಯಿದ್ದೀರಾ, ಡಾಮಿನೇಷನ್ ಮಾಡ್ತಾಯಿದ್ದೀರಾ ಅಂತ ಆ ವ್ಯಕ್ತಿಗನ್ಸಿದೆ. ತುಂಬ ಆ ಒಂದು ನೆಗೆಟಿವ್ ಎನರ್ಜಿ ಆ ಕಡೆ, ಅವರ ಮನಸ್ಥಿತಿ ನೀವು ಟ್ರೀಟ್ ಮಾಡ್ತಾ ಇರೋದು ಹೀಗೆ ಅಂತ ಅನಿಸಿದೆ. ಸ್ಟ್ರ್ಯಾಂಡೆಡ್ ಬರ್ತಿರೋದ್ರಿಂದ ಈಗ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಏನನ್ನು ನೀವು ಚೇಂಜ್ ಮಾಡ್ಕೋಬೋದು. ಸೊ ಈ ಒಂದು ಪ್ರಾಬ್ಲಮ್ನಿಂದಾನೇ ಅವರು ಲೆಟ್ಸೇ ನೀವಿಬ್ಬರು ಲೈಕ್ ಸೆಪರೇಷನಲ್ಲಿದ್ದೀರಾ ಅಂದರೆ ಈ ರೀಸನ್ಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ಟ್ರ್ಯಾಂಡೆಡ್ ಆಗಿರೋದ್ರಿಂದ
ಯಾವುದೇ ರೀತಿಯಾದ ಒಳ್ಳೆಯ ವಿಚಾರಗಳ ಬಗ್ಗೆ ಮಾತಾಡ್ತಾ ಇರಲಿಲ್ಲ ನೀವು ಮತ್ತು ಈ ವ್ಯಕ್ತಿ. ಬಹಳ ಕಂಪ್ಲೇನ್ ಮತ್ತು ನೆಗೆಟಿವ್ಸ್ ಬಗ್ಗೆನೇ ಡಿಸ್ಕಷನ್ ಜಾಸ್ತಿ ಈ ಒಂದು ರಿಲೇಷನ್ಶಿಪ್ನಲ್ಲಿ ಮಾಡಿದ್ದೀರಾ. ಅಂದರೆ ನಿಮ್ಮ ಪ್ರಾಬ್ಲಮ್ಸ್ನ ಅವ್ರ ಹತ್ರ ಹೇಳ್ಕೊಂಡಿದ್ದೀರಾ, ಅವರು ಅವ್ರ ಪ್ರಾಬ್ಲಮ್ಸ್ನ ಹೇಳ್ಕೊಂಡಿದ್ದಾರೆ. ಅವಾಗ ಏನಾಗಿದೆ ಅಂದರೆ ನೀವು ಅವರು ಪಾಸಿಟಿವ್ ಆಗಿರುವಂಥ ಇಮೋಷ್ನಲ್ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ. ಅದನ್ನು ಬಿಟ್ಟು ನೆಗೆಟಿವ್ ಆಗಿರುವಂಥ ಒಂದು ವಿಚಾರದ ಕಡೆಗೆ ಗಮನ ಜಾಸ್ತಿ ಹಚ್ಚಿದ್ದೀರಾ. ರೋಸ್ ಗಾರ್ಡನ್ ಬರ್ತಿರೋದ್ರಿಂದ ಅಫ್ಕೋರ್ಸ್ ಸರಿ ಹೋಗುತ್ತೆ. ಗಿವನ್ ಸಮ್ ಮೋರ್ ಟೈಮ್, ವಿತಿನ್ 2 ಮಂತ್ಸ್ ರೀಕನ್ಸಿಲಿಯೇಷನ್ ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ನಿಮ್ಮ ಅವರ ನಡುವೆ ಇರುವಂಥ ಒಂದು ಭಿನ್ನಾಭಿಪ್ರಾಯಗಳು, ಪ್ರಾಬ್ಲಮ್ಸ್ ಏನಿದೆ ಸಾರ್ಟ್ ಔಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಬಿಕಾಸ್ ನೀವು ಅವ್ರ ಹತ್ರ ಕಮ್ಯುನಿಕೇಷನ್ ಹೇಗೆ ಮಾಡ್ತೀರಾ ಅಂದರೆ, ಏನೋ ಒಂದು ಪ್ರಾಬ್ಲಮ್ನ ಹೇಳ್ಕೋಬೇಕು, ನೀವೊಂದು ನೋವಲ್ಲಿದ್ದೀರಾ ಅಂದಾಗ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀರಾ. ಅವರು ಹಾಗೆ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಈ ಥರದ್ದು ಒಂದು ಸಿಚುವೇಶನ್ ಇಬ್ಬರೂ ಫೇಸ್ ಮಾಡ್ತಿರ್ತೀರ, ಇಬ್ರಿಗೂ ಕೂಡ ಒಂದು ಟೈಮ್ನಲ್ಲಿ ಬೇಡ ಅನಿಸ್ಬಿಡುತ್ತೆ. ಸೊ ಅದರಿಂದ ಕೂಡ ಈ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗಿರಬಹುದು ಅಂತ ಬರ್ತಾ ಇದೆ. ಸೊ ಮೈಂಡ್ ಮೆಸೇಜಸ್ ಏನಾಗಿದೆ ಅಂದರೆ, ಐ ಫೆಲ್ಟ್ ಲೈಕ್ ಯು ಡಿಂಟ್ ಕೇರ್. ಸೊ ಈ ವ್ಯಕ್ತಿಗೆ ಹಾಗೆ ಅನಿಸಿದೆ, ಯು ಡಿಂಟ್ ಕೇರ್ ಫಾರ್ ಮೀ, ಯು ಡಿಂಟ್ ಗಿವ್ ಟೈಮ್ ಫಾರ್ ಮೀ, ನೀನು ನನಗೆ ಕೇರ್ ಮಾಡಿಲ್ಲ ಅಂತ ಈ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ. ಐ ವಿಶ್ ಐ ಕುಡ್ ರೈಟ್ ಮೈ ರಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಗೊತ್ತಿದೆ ಅವ್ರ ಕಡೆಯಿಂದ ಕೆಲವು ಮಿಸ್ಟೇಕ್ಸ್ ಆಗಿದೆ ಅಂತ, ಸರಿ ಮಾಡ್ಕೋಬಹುದಾಗಿತ್ತು ನನ್ನ ಕಡೆ ಮಿಸ್ಟೇಕ್ಸ್ನ, ನಾನು ತಪ್ಪು ಮಾಡಿದ್ದೀನಿ ಅಂತ ಅವ್ರು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್, ಆ ಲವ್ ಇಸ್ ಆಲ್ವೇಸ್ ದೇರ್ ಡಿಸ್ಪೈಟ್ ದ ಡಿಸ್ಟೆನ್ಸ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನೋ ಮ್ಯಾಟರ್ ವಾಟ್, ನೀನು ನನ್ನಿಂದ ದೂರ ಆಗಿದ್ದರೂ ಕೂಡ ನನ್ನ ಪ್ರೀತಿ ಯಾವಾಗಲೂ ಹೀಗೆ ಇರುತ್ತೆ, ನಿನ್ನ ಬಗ್ಗೆ ಚೇಂಜ್ ಆಗೋದೇ ಇಲ್ಲ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಸೊ ಸ್ವಲ್ಪ ಟೈಮ್ ಕೊಡಿ, ಮಾತಾಡೋಕ್ಕಾದರೆ ಮಾತಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ನಾನೇನೋ ಪ್ರಾಬ್ಲಮ್ಸ್ ಮೇಜರಾಗಿ ನೋಡ್ತಾ ಇಲ್ಲ, ಮೈನರ್ ಆಗಿದೆ. ನಾನು ಆಗಲೇ ಹೇಳಿದ್ದೀನಲ್ಲ, ಆ ವಿಷಯಗಳನ್ನೆಲ್ಲ ಸರಿ ಮಾಡ್ಕೋಬೇಕಾಗತ್ತೆ. ತುಂಬ ನೆಗೆಟಿವ್ ಆಗಿ ಇಬ್ಬರು ಕೂಡ ಮಾತಾಡಿದಾಗ ಏನಾಗುತ್ತೆ ಅಂದರೆ, ಇಬ್ರಿಗೂ ಒಟ್ಟಿಗೆ ಇರಬೇಕು ಅನಿಸಲ್ಲ, ಬೇರೆಯೇ ಆಗಬೇಕು ಅನಿಸುತ್ತೆ. ಅದನ್ನು ಬಿಟ್ಟು ಒಳ್ಳೆ ವಿಷಯಗಳ ಬಗ್ಗೆನೂ ನೀವಿಬ್ಬರು ಡಿಸ್ಕಷನ್ ಮಾಡ್ಬೋದು, ಮಾತಾಡ್ಬೋದು, ಫ್ಯೂಚರ್ ಹೇಗಿರಬೇಕು ಅಂತ ಮಾತಾಡಬಹುದು. ಅದನ್ನು ಬಿಟ್ಟು ಲೈಫ್ನಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೇ ನೀವು ಫೋಕಸ್ ಮಾಡಿ ಅದ್ರ ಬಗ್ಗೆನೇ ನೀವು ಮಾತಾಡಿದ್ದೀರಾ, ವಿಚ್ ಶುಡ್ ಬಿ ಸ್ಟಾಪ್ಡ್. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈಗ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಮೆಸೇಜಸ್ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ ನಿಮಗೆ. ವಾಟ್ ದೇ ವಾಂಟ್ ಟು ಟೆಲ್ ಯು, ಅವ್ರ ಮನಸ್ಥಿತಿ ಏನಿದೆ, ಅವ್ರಿಗೆ ಏನು ಹೇಳಬೇಕು ಅನ್ನಿಸ್ತಾ ಇದೆ, ಫ್ಯೂಚರ್ನಲ್ಲಿ ರಿಲೇಷನ್ಶಿಪ್ ಏನಾಗಿರುತ್ತೆ, ಎಲ್ಲದ್ರ ಬಗ್ಗೆ ಕೂಡ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಅವರು ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಅವರ ಮನಸ್ಥಿತಿ ಏನಾಗಿದೆ, ವಾಟ್ ದೇ ವಾಂಟ್ ಟು ಟೆಲ್ ಯು, ಎಲ್ಲದ್ರ ಬಗ್ಗೆ ಕ್ಲಾರಿಟಿ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಸಿಗುತ್ತೆ. ಇವರ ಮೈಂಡ್ ಮೆಸೇಜಸ್ ಏನಿದೆ ಅಂತ ಕೂಡ ಚೆಕ್ ಮಾಡಿ ಹೇಳ್ತೀನಿ. ಅವ್ರಿಗೆ ಏನು ಹೇಳಬೇಕು ಅನಿಸ್ತಾ ಇದೆ, ವಾಟ್ ದೇ ವಾಂಟ್ ಟು ಟೆಲ್ ಯು, ಇಮೋಷನ್ಸ್ ಹೇಗಿದೆ ನಿಮ್ಮ ಕಡೆಗೆ, ಇದನ್ನು ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಸಿಗುತ್ತೆ. ಹಾಗೂ ಇಂಪಾರ್ಟೆಂಟ್ ಆಗಿರುವ ಮೆಸೇಜಸ್ ಏನಾಗಿದೆ ನಿಮಗೆ ಫಾರ್ ಯು, ಸ್ಪೆಷಲ್ ಮೆಸೇಜಸ್. ಓಕೆ, ಹಿಯರ್ ಯು ಗೋ. ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, 3 ಆಫ್ ವಾಂಡ್ಸ್ ಬರ್ತಾ ಇದೆ, 6 ಆಫ್ ವಾಂಡ್ಸ್ ಬರ್ತಾ ಇದೆ, ಮೂನ್ ಬಂದಿದೆ. ಸೊ ಒಂದೇನಾಗ್ತಾ ಇದೆ ಅಂದರೆ, ಇಲ್ಲಿ ನೀವು ನೋವು ಅನುಭವಿಸಿದ್ದೀರಾ, ಆ ವ್ಯಕ್ತಿನೂ ನೋವು ಅನುಭವಿಸಿದ್ದಾರೆ. ನಾನು ಅದಕ್ಕೆ ಚೆಕ್ ಮಾಡಿದೆ, ಇದು ವರ್ತ್ ಇದೆಯಾ ನಿಮಗೆ ಅಂತ. 2 ಆಫ್ ಸ್ಪೋರ್ಟ್ಸ್ ಬಂದಾಗ ಇದನ್ನು ನಾವು ನೋ ಕಾರ್ಡ್ ಅಂತ ಹೇಳ್ತೀವಿ. ಸೊ ಇವ್ರು ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಬೆಲೆ ಕೊಟ್ಟಿಲ್ಲ, ನಿಮ್ಮನ್ನು ತುಂಬ ಅಸಡ್ಡೆಯಿಂದ ನೋಡಿದ್ದಾರೆ, ಬೇಜಾರು ಮಾಡಿದ್ದಾರೆ ಮನಸ್ಸಿಗೆ. ಹಾಗೂ ನಿಮಗೆ ಏನು ವ್ಯಾಲ್ಯೂ ಕೊಡಬೇಕು, ನಿಮ್ಮ ಈ ಒಂದು ರಿಲೇಷನ್ಶಿಪ್ಗೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಎಫರ್ಟ್ಸ್ ಹಾಕಬೇಕು, ಈ ವ್ಯಕ್ತಿ ಹಾಕಿಲ್ಲ ಅನ್ನೋದು ನಾನು ಪಿಕ್ ಮಾಡ್ತಾಯಿದ್ದೀನಿ. ಹಾಗೂ ಅವ್ರ ಮನಸ್ಸಿಗೆ ತಕ್ಕ ಹಾಗೆ ವರ್ತಿಸಿದ್ದಾರೆ, ನಿಮಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ್ದಾರೆ ಅಂತ ಪಿಕ್ ಮಾಡ್ತಾಯಿದ್ದೀನಿ. ಹಾಗೂ ಇವರ ಮೈಂಡ್ ಮೆಸೇಜಸ್ ಏನಿದೆ ಅಂತ ಚೆಕ್ ಮಾಡಿ ಹೇಳಿಬಿಡ್ತೀನಿ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್ ಅಂತ ತೋರಿಸ್ತಿದೆ. ರಿಯೂನಿಯನ್ ಕಾರ್ಡ್ ಬರ್ತಿರೋದ್ರಿಂದ ಅಫ್ಕೋರ್ಸ್ ದಿಸ್ ಪರ್ಸನ್ ವಾಂಟ್ಸ್ ಟು ಗೆಟ್ ಬ್ಯಾಕ್ ಟು ಯು. ಹಾಗೂ ಸರಿ ಹೋಗುತ್ತೆ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸ್ ಕೂಡ ಈ ವ್ಯಕ್ತಿಗೆ ಇದೆ ಅಂತ ಪಿಕ್ ಮಾಡ್ತಾಯಿದ್ದೀನಿ. ಐ ಹ್ಯಾವೆಂಟ್ ಟೋಲ್ಡ್ ಯು ಎವ್ರಿಥಿಂಗ್ ಅಂತ ಬರ್ತಾ ಇದೆ. ಸೊ ಈ ವ್ಯಕ್ತಿ ನಿಮ್ಮ ಹತ್ರ ಒಂದಷ್ಟು ಸೀಕ್ರೆಟ್ಸ್ನ ಮೇಂಟೈನ್ ಮಾಡಿದ್ದಾರೆ ಹಾಗೂ ಹೇಳ್ಕೊಂಡಿಲ್ಲ.
ಎಲ್ಲವನ್ನು ಓಪನ್ ಆಗಿ ಹೇಳ್ಕೊಂಡಿಲ್ಲ. ಸೊ ಈಗಲೂ ಕೂಡ ಮುಚ್ಚುಮರೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ಅವ್ರ ಕಡೆಯಿಂದ ಪಿಕ್ ಮಾಡ್ತಾ ಇದ್ದೀನಿ. ಎಸ್ಕೇಪ್ ಬರ್ತಿರೋದ್ರಿಂದ ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್ ಅಂತ ಬರ್ತಾ ಇದೆ. ನಾನು ಕಷ್ಟದ ಟೈಮಲ್ಲಿ ಬಿಟ್ಟು ಹೋಗಿಬಿಟ್ಟೆ, ಐ ಜಸ್ಟ್ ಲೆಫ್ಟ್ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರು ಮಾಡ್ತಾ ಇರುವಂಥ ತಪ್ಪು, ಅವ್ರಿಗೆ ಅದ್ರ ಬಗ್ಗೆ ಬಹಳಷ್ಟು ಬೇಜಾರು ಇದೆ ಅಂತ ಪಿಕ್ ಮಾಡ್ತಾ ಇದ್ದೀನಿ. ಐ ಲೆಫ್ಟ್ ಥಿಂಗ್ಸ್ ವೆನ್ ಇಟ್ ಗಾಟ್ ಹಾರ್ಡ್ ಅಂತ. ಸೊ ಇವ್ರೇನಂದರೆ ಎಸ್ಕೇಪಿಸ್ಟ್ ಆ್ಯಟಿಟ್ಯೂಡ್ ಇದೆ. ಎಸ್ಕೇಪ್ ಅಂತಲೇ ಬಂದಿರೋದ್ರಿಂದ ಎಸ್ಕೇಪಿಸ್ಟ್ ಆ್ಯಟಿಟ್ಯೂಡ್ ಈ ವ್ಯಕ್ತಿಲಿ ಬಹಳಷ್ಟು ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಇವರು ನಂಬಿಕೆಗೆ ಅರ್ಹರ ಅಂತ ನೀವು ಕೇಳಿದ್ರೆ ಆನ್ಸರ್ ಇಸ್ ನೋ. ಎಮೋಷ್ನಲಿ ಈ ವ್ಯಕ್ತಿ ನಿಮಗೆ ಅವೈಲಬಲ್ ಇಲ್ಲ ಅಂತ ಕೂಡ ಬರ್ತಾ ಇದೆ. ದಿಸ್ ಪರ್ಸನ್ ಇಸ್ ನಾಟ್ ಎಮೋಷ್ನಲಿ ಅವೈಲಬಲ್. ಹಾಗೂ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜಸ್ ಏನಿದೆ ಅಂದರೆ ಹೋಮ್ ಇನ್ ದ ಸ್ಕೈ ಅಂತ ಬರ್ತಾ ಇದೆ. ಸೊ ಅವರು ಒಂದೇನೆಂದರೆ, ನಾವು ಮನೇನ ಆಕಾಶದಲ್ಲಿ ಖಂಡಿತವಾಗ್ಲೂ ಕಟ್ಟೋಕ್ಕಾಗಲ್ಲ, ಆ ಥರ ಅವರು ಗಾಳಿ ಗೋಪುರನ ಕಟ್ಟಿದ್ದಾರೆ. ಅಂದರೆ ಸುಳ್ಳು ಪೊಳ್ಳು ಹೇಳುವಂಥದ್ದು, ನಿಮ್ಮನ್ನ ನಂಬಿಸುವಂಥದ್ದು, ಮ್ಯಾನಿಪ್ಯುಲೇಷನ್ ಮಾಡುವಂಥದ್ದು ಅದನ್ನೆಲ್ಲ ಹೇಳಿದ್ದಾರೆ ಈ ವ್ಯಕ್ತಿ. ಹಾಗೂ ನೀವು ಕೂಡ ಅದನ್ನು ಬಹಳಷ್ಟು ನಂಬಿದ್ದೀರಾ. ಆ್ಯಂಡ್ ದಟ್ಸ್ ಹೌ ಯು ಗಾಟ್ ಟ್ರ್ಯಾಪ್ಡ್ ಅಂತ ಹೇಳ್ಬೋದು. ಯು ಡಿಡ್ ಗೆಟ್ ಟ್ರ್ಯಾಪ್ಡ್. ಈ ಒಂದು ವಿಚಾರವನ್ನು ನೀವು ಬಹಳಷ್ಟು ನಂಬಿದ್ದೀರಾ ಈ ವ್ಯಕ್ತಿಯ ಬಗ್ಗೆ. ತುಂಬ ಇನ್ನೋಸೆಂಟಾಗಿ ಈ ವ್ಯಕ್ತಿ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ನಂಬಿದ್ದೀರಾ. ಸೊ ದಿಸ್ ರಿಲೇಷನ್ಶಿಪ್ ಏನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಸುಳ್ಳಿನ ಒಂದು ಮನೆಯನ್ನೇ ಕಟ್ಬಿಟ್ಟಿದ್ದಾರೆ. ಸೊ ಅಷ್ಟು ಸುಳ್ಳು ಹೇಳಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವರ ಥಾಟ್ ಪ್ರೊಸೆಸ್ ಏನಿದೆ ಅಂದರೆ, ಈಗಲೂ ನೀವು ಅವ್ರನ್ನ ವಾಪಸ್ ಕರೆಸ್ಕೊಳ್ತೀರಾ, ಈಗಲೂ ನೀವು ಅವ್ರನ್ನ ನಂಬ್ತೀರಾ, ಈಗಲೂ ನಾನು ಮೋಸ ಮಾಡಬಹುದು, ಈಗಲೂ ನಾನು ಸುಳ್ಳು ಹೇಳಿ ಹೇಗಾದರೂ ತಪ್ಪಿಸ್ಕೊಂಡು ಯೂಸ್ ಮಾಡ್ಕೋಬೋದು. ಅವರ ಇಂಟೆನ್ಷನ್ ಏನಾಗಿದೆ ಅಂದರೆ, ಅವರ ಬೆನಿಫಿಟ್ಗಾಗಿ ನಿಮ್ಮ ಜೊತೆ ಇರುವಂಥದ್ದು. ರೆಸ್ಪಾನ್ಸಿಬಿಲಿಟೀಸ್ ಈ ವ್ಯಕ್ತಿ ತೊಗೊಳ್ಳಲ್ಲ, ತನಗೆ ಬೇಕಾದಾಗೆ ವರ್ತಿಸ್ತಾ ಇದ್ದಾರೆ. ಇದು ಒಂಥರ ನಿಮಗೇನೆ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ. ನೀವು ಈ ವ್ಯಕ್ತಿನ ಮತ್ತೆ ನಂಬಿದ್ರಿ, ನೀವು ಕೆಟ್ಟ್ರಿ ಅಂತಲೇ ಹೇಳ್ತೀನಿ. ಸೊ ಟೈಮ್ ಟು ಲೆಟ್ ಗೋ. ನಾನೇನೋ ಫ್ಯೂಚರ್ ನೋಡ್ತಾ ಇಲ್ಲ, ಬಟ್ ನೀವೇನಾದರೂ ಫ್ಯೂಚರ್ ಇದೆ, ಈ ವ್ಯಕ್ತಿಯ ಬೆನಿಫಿಟ್ಗಿದೆ ಅಷ್ಟೇ, ಆದರೆ ನಿಮಗೇನೂ ಸಿಗೋದಿಲ್ಲ. ಬಿಕಾಸ್ ಇವ್ರು ಮತ್ತೆ ಬರ್ತಾರೆ, ಮೋಸ ಮಾಡ್ತಾರೆ, ಬೇರೆ ರೀತಿಯಾಗಿ ನಿಮಗೆ ಮರಳು ಮಾಡಿ, ಬೇಜಾರು ಮಾಡಿ, ಮನಸ್ಸಿಗೆ ನೋವು ಉಂಟು ಮಾಡಿ ಹೊರಟು ಬಿಡ್ತಾರೆ. ಸೊ ಇನ್ಕನ್ಸಿಸ್ಟೆಂಟ್ ಆಗಿದೆ ರಿಲೇಷನ್ಶಿಪ್. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.